ನ್ಯೂಸ್ ಫಸ್ಟ್ ಕಲಬುರಗಿಯಲ್ಲಿ ಆಯೋಜಿಸಿರುವ ಜ್ಞಾನ ಸಂಗಮ ಎಜುಕೇಶನ್ ಎಕ್ಸ್ಪೋಗೆ ಇವತ್ತು ಎರಡನೇ ದಿನ. ಎರಡನೇ ದಿನವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ದ್ವಿತೀಯ ಪಿಯುಸಿಯ ನಂತರ ಮುಂದೇನು ಎನ್ನುವ ವಿದ್ಯಾರ್ಥಿಗಳ ಪ್ರಶ್ನೆಗೆ ಈ ಎಜುಕೇಶನ್ ಎಕ್ಸ್ಪೋದಲ್ಲಿ ಉತ್ತರ ಸಿಗ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಕೂಡ ಈ ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗವಹಿಸಿವೆ. ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್, ಡೆಂಟಲ್ ಅಥವಾ ಪ್ಯಾರಾಮೆಡಿಕಲ್ ಆಗ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಾಗ್ಬೋದು, ಈ ರೀತಿ ಬೇರೆ ಬೇರೆ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಮುಂದೆ ಅವಕಾಶಗಳಿವೆ. ಯಾವ್ಯಾವ ಅವಕಾಶಗಳಿವೆ ಮತ್ತು ವಿದ್ಯಾರ್ಥಿಗಳು ಪಿಯುಸಿ ನಂತರ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯ ಇದೆ, ಸ್ಕಾಲರ್ಶಿಪ್ ಇದೆಯಾ, ಹಾಸ್ಟೆಲ್ ಸೌಲಭ್ಯ ಇದೆಯಾ, ಎಲ್ಲಾ ಮಾಹಿತಿಯನ್ನು ಕೂಡ ಈ ಒಂದೇ ಸೂರಿನಡಿ ಪಡ್ಕೊಳ್ಳುವಂತ ಅವಕಾಶವನ್ನ ನ್ಯೂಸ್ ಫಸ್ಟ್ ನ ಈ ಎಜುಕೇಶನ್ ಎಕ್ಸ್ಪೋದ ಮೂಲಕ ಈಗ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗಿದೆ. ಇವತ್ತು ಎರಡನೇ ದಿನವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ತಾವು ನೋಡಬಹುದು, ಈಗಾಗಲೇ ವಿದ್ಯಾರ್ಥಿಗಳು ಬಂದು ಈ ಬೇರೆ ಬೇರೆ ಕಾಲೇಜಿನ ಸ್ಟಾಲ್ ಗಳಿಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಕೂಡ ನಾವು ಟಾಪರ್ಸ್ ವಿದ್ಯಾರ್ಥಿಗಳನ್ನ ಸನ್ಮಾನಿಸ್ತಾ ಇದ್ದೇವೆ. ಜೊತೆಗೆ ಟಾಪರ್ಸ್ ವಿದ್ಯಾರ್ಥಿಗಳು ಬಂದಿರುವಂತಹ ಕಾಲೇಜಿನ ಪ್ರಾಂಶುಪಾಲರನ್ನು ಕೂಡ ವೇದಿಕೆಗೆ ಕರೆದು ಗೌರವಿಸಿ ಸನ್ಮಾನಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಆಗಮಿಸ್ತಾ ಇರೋದನ್ನ ನೋಡಬಹುದು. ಇನ್ನು ಈ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಬಂದಿದ್ದಾರೆ. ಮುಖ್ಯವಾಗಿ ಇವತ್ತು ಕೊನೆಯ ದಿನ ಮತ್ತು ವೀಕೆಂಡ್ ಭಾನುವಾರ ಆಗಿರೋದ್ರಿಂದಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಉಪನ್ಯಾಸಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮುಖ್ಯವಾಗಿ ಟಾಪರ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರು ಟಾಪರ್ಸ್ಗಳು ಆಗ್ಲಿಕ್ಕೆ ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡಿದ್ರು, ಓದಿದ್ರು ಮತ್ತು ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರು, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋಣ. ಇಲ್ಲಿಬ್ರು ಡಿಸ್ಟಿಂಕ್ಷನ್ ಬಂದಿರುವಂತಹ ವಿದ್ಯಾರ್ಥಿನಿಯರಿದ್ದಾರೆ. ಇವರಿಬ್ರು ಕೂಡ ದ್ವಿತೀಯ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಇವರೊಂದು ಕೂಡ ಈಗ ಮಾತನಾಡೋಣ. ನೀವು ನಿಮ್ಮ ಹೆಸರೇನು ಮತ್ತೆ ಯಾವ ಕಾಲೇಜ್? Aditi Mehta from Chandrakant Patil College. Okay, ನಿಮ್ದು ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿದೆ ಈಗ ದ್ವಿತೀಯ ಪಿಯುಸಿ ನಲ್ಲಿ? 86.17. ಸೈನ್ಸ್, ಕಾಮರ್ಸ್. ಈಗ 86% ಪಡ್ಕೊಂಡಿದ್ದೀರಾ. ನೀವು ದಿನಕ್ಕೆ ಎಷ್ಟು ಅವರ್ ಓದ್ತಾ ಇದ್ರಿ, ಹೇಗೆ, ಮತ್ತೆ ಈ ರೀತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೀಲಿಕ್ಕೆ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಏನ್ ಟಿಪ್ಸ್ ಅನ್ನ ಕೊಡ್ತೀರಾ? I would study only for 1 hour and tips for students is like just take your teacher's advice. Yeah. And ಕಾಮರ್ಸ್ ಅಲ್ಲಿ 86% ತಗೊಂಡಿದ್ದೀರಾ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹೇಗೆ? BBA. Yeah. ಎಲ್ಲಿ? CUK or Bangalore. ಈಗ ಇಲ್ಲಿ ಬೆಂಗಳೂರಿನ ಸಾಕಷ್ಟು ಕಾಲೇಜ್ಗಳು, ಯೂನಿವರ್ಸಿಟಿಗಳೆಲ್ಲ ಬಂದಿವೆ. ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಕಾಲೇಜ್ಗಳು ಕೂಡ ಇವೆ. ಸ್ಟಾಲ್ಗೆಲ್ಲ ಭೇಟಿ ಕೊಟ್ರಾ, ಹೇಗೆ? I have to see. I have to look at it and I'll decide. Okay. You want to study in Bangalore? Yeah. ಇದು ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಈಗ ಬೆಂಗಳೂರಿನ ಯೂನಿವರ್ಸಿಟಿಗಳು, ಕಾಲೇಜ್ಗಳೆಲ್ಲ ಇಲ್ಲಿ ಬಂದು ಸ್ಟಾಲ್ಗಳನ್ನ ತೆರೆದಿವೆ. ಅವರಿಂದ ನೀವು ನೇರವಾಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. My mom will decide what it is. ನೀವೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀರಾ? ನೀವು ಯಾವ ಕಾಲೇಜ್? I am Anushka from Chandrakant Patil College. I have scored 85.50 and I am interested in BCom with ACCA. Looking forward for that. ಇಲ್ಲೇ ಕಲಬುರಗಿನಲ್ಲೇ ಓದ್ಬೇಕು ಅಂತ ಬೆಂಗಳೂರಾ? Bangalore. ಇಲ್ಲಿ ಸ್ಟಾಲ್ಗಳಿಗೆಲ್ಲ ಭೇಟಿ ಕೊಟ್ಟು ವಿಸಿಟ್ ಮಾಡಿ. ಏನ್ ಒಳ್ಳೆ ಮಾಹಿತಿ ಸಿಗ್ತಾ, ಹೇಗೆ? ಎಲ್ಲ ಫೀಸ್ ಸ್ಟ್ರಕ್ಚರ್, ಎಲ್ಲ ಕೋರ್ಸ್ ಬಗ್ಗೆ ಎಲ್ಲ ಹೇಳಿದ್ರು. ಹೆಲ್ಪ್ಫುಲ್ ಆಯ್ತಾ? ಹೆಲ್ಪ್ಫುಲ್. ಈಗ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಏನ್ ಟಿಪ್ಸ್ ಕೊಡ್ತೀರಾ? ಈಗ ಸೆಕೆಂಡ್ ಇಯರ್ ಓದ್ತಾ ಇರುವಂತವ್ರಿಗೆ ಅದೇ ಡೈಲಿ 1-2 hours ಅದು ಓದ್ಕೋಬೇಕು. ಮತ್ತೆ NCERT ನ ಜಾಸ್ತಿ ಪ್ರಿಪೇರ್ ಮಾಡಬೇಕು. ಮೇಡಮ್, ಈಗ ನೀವು, ನಿಮ್ಮ ಮಕ್ಕಳು ಈಗ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಮುಂದೆ ಅವ್ರು ಬೇರೆ ಬೇರೆ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಈ ಒಂದು ಎಜುಕೇಶನ್ ಎಕ್ಸ್ಪೋದಿಂದ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ, ಹೇಗೆ? ಈಗ ಬೆಂಗಳೂರಿನಲ್ಲಿ ಓದ್ಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಸರ್, ಆಕ್ಚುಲಿ ನಿನ್ನೆ ಕಾಲ್ ಬಂದಿತ್ತು ಫೆಲಿಸಿಟೇಷನ್ ಇದೆ ಅಂತ. ಬಟ್ ಎಂಟರ್ ಆದ್ಮೇಲೆ ಇಟ್ ವಾಸ್ ಅ ವೆರಿ ಗುಡ್ ಸ್ಟ್ರಾಟಜಿ ಟು ಅರೇಂಜ್ ಅನ್ ಎಕ್ಸ್ಪೋ ಫಾರ್ ಸ್ಟೂಡೆಂಟ್ಸ್ and so that they have an exposure of all the universities and institutions that are available at their around. After the event, we'll look forward and we'll collect the details. Details once collected, then we'll decide which institution to choose. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಂಗಳೂರಿನ ಟಾಪ್ ಯೂನಿವರ್ಸಿಟಿಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಲ್ಲ ಇಲ್ಲಿ ಬಂದಿವೆ. ಹೀಗಾಗಿ ಇದು ನಿಮಗೂ ಕೂಡ ಅನುಕೂಲ ಆಗ್ತಾ ಇದೆಯಲ್ವಾ? ನೀವು ನೇರವಾಗಿ ಬೆಂಗಳೂರಿಗೆ ಹೋಗೋ ಬದಲು ಇಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲ ಮಾಹಿತಿಯನ್ನು ಕೊಡ್ತಾ ಇವೆ. ಅದೇ ಹೇಳ್ದಲ್ಲ, ಇಟ್ಸ್ ಅ ಗುಡ್ ಸ್ಟ್ರಾಟಜಿ. ಎಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲೇ ಎಕ್ಸ್ಪೋ ಅಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ. ಅದ್ ಹೇಳ್ದಲ್ಲ, ಈವೆಂಟ್ ಆದ್ಮೇಲೆ ತಾವು ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ ಯಾವ ಇನ್ಸ್ಟಿಟ್ಯೂಷನ್. ಹೆಲ್ಪ್ಫುಲ್ ಆಗುತ್ತೆ. ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳೋದು ಒಂದು, ಖುದ್ದಾಗಿ ಫೇಸ್ ಟು ಫೇಸ್ ಇಂಟರಾಕ್ಷನ್ ಮಾಡೋದು ಬೇರೆ ಆಗುತ್ತೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ಬೋದು. ಇಟ್ಸ್ ಅ ಗುಡ್ ಥಿಂಗ್.
really like it. ಸರ್ ತಮ್ಮ ಹೆಸರು ಈ ಕಡೆ ತಮ್ಮ ಹೆಸರು, ತಮ್ಮ ಮಗಳು ಎಷ್ಟು ಸ್ಕೋರ್ ಮಾಡಿದ್ದಾರೆ, ಈಗ ಈ ಒಂದು ಎಜುಕೇಶನ್ ಎಕ್ಸ್ಪೋದಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಈಗ ಮಾಡೋದ್ರಿಂದ ಒಳ್ಳೆ ಇದೊಂದು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಮಾಡೋದು ಒಳ್ಳೆ ನಡೆ. ಯಾಕಂದ್ರೆ ಎಷ್ಟೋ ಪೇರೆಂಟ್ಸು ಮತ್ತು ಮಕ್ಕಳಿಗೆ ಪಾಸ್ ಆದರೂ ಕೂಡ ಅವರಿಗೆ ಜ್ಞಾನ ಇರೋಂಗಿಲ್ಲ, ಮುಂದೆ ಯಾವ ಕೋರ್ಸಿಗೆ ಮಾಡಬೇಕು ಏನು ಮಾಡ್ಬೇಕು ಅಂಬೋದು. ಇದೇನು ಮಾಡಿದ್ರಲ್ಲ ಇದು ಒಂದು ಒಳ್ಳೆ ವೇದಿಕೆ ಇದು. ಅದಕ್ಕೆ ಮುಂದೆ ಏನೇ ಮಾಡಿದ್ರು ಕೂಡ ಅವ್ರಿಗೊಂದು ಇಂಟ್ರೆಸ್ಟ್ ಇಂದ ಇಚ್ಛೆಯಿಂದ ಅವ್ರು ಏನು ಮಾಡ್ಲಿಕ್ಕೆ ಒಂದು ಈಸಿ ಆಗ್ತದೆ. ಮತ್ತು ಬೆಂಗಳೂರಲ್ಲಿ ಹೋಗಿ ಎಲ್ಲ ಕೇಳ್ಕೊಂಡು ಮಾಡೋಕ್ಕಿಂತ ಇಲ್ಲೇ ಮಾಡಿದಾರೆ ನೀವು. ಅದಕ್ಕೆ ಯಾವ ಕೋರ್ಸಸ್ ಪೇರೆಂಟ್ಸು ಮತ್ತು ಮಕ್ಕಳಿಗೆ ಈ ವೇ ಆಗುತ್ತೆ. ಇಲ್ಲಿ ತಾವು ನೋಡ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಬಂದಿದ್ದಾರೆ. ಈಗ 2ನೇ ದಿನವಾದಂತಹ ಇವತ್ತು ಕೂಡ ಒಂದು ಉತ್ತಮವಾದಂತಹ ರೆಸ್ಪಾನ್ಸ್ ಈಗ ನ್ಯೂಸ್ ಫಸ್ಟ್ ನ ಈ ಎಜುಕೇಶನ್ ಎಕ್ಸ್ಪೋಗೆ ಸಿಗ್ತಾ ಇದೆ. ಇಲ್ಲಿರುವಂತಹ ವಿದ್ಯಾರ್ಥಿಯನ್ನು ಕೂಡ ಮಾತಾಡ್ಸೋಣ. ನಿಮ್ಮ ಹೆಸರು ಏನು ಇವ್ರೆ? ಸಕ್ಷಮ್. ಈಗ ದ್ವಿತೀಯ ಪಿ ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ? ನಾ ಇನ್ನ 11th ಸ್ಟ್ಯಾಂಡರ್ಡ್ ಪಾಸ್ ಮಾಡಿದ್ದೀರಾ? ನಮ್ಮ ಅಕ್ಕ ಅಕ್ಕ ಯಾರು? ಅಕ್ಕ ಇಲ್ಲಿಲ್ಲ, ಬೇರೆ ಊರ್ದವ್ರು ಇದಾರೆ. ಅಕ್ಕ ಓದ್ಲಿಕ್ಕೆ ಮಾಹಿತಿ ತಗೊಳಕ್ ಬಂದಿದ್ದೀರಾ ಇಲ್ಲಿ? ಹೀಗೆ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬ ವರ್ಗದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಶರಣು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಕಲಬುರಗಿ.